ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಉದಯ್ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಾಗೆ ಹಿಸ್ಟ್ರಿ ನೋಡಬೇಕು ಅಂತಂದರೆ ಎಲ್ಲ ಆ್ಯಂಗಲಿಂದ ನೋಡಬೇಕು. ಎಲ್ಲ ಆ್ಯಂಗಲಿಂದ ನೋಡಿದಾಗ ರಾಜೀವ್ ಗಾಂಧಿ ಮಾಡಿದ ಸರಿನಾ ಅನ್ನೋ ಪ್ರಶ್ನೆ ಬಂದಾಗ 100% ತಪ್ಪು. ನಮ್ಮದೇ ದೇಶದ ಪ್ರಜೆಗಳನ್ನ, ನಮ್ಮದೇ ದೇಶದ ಜನಗಳನ್ನ, ನಮ್ಮದೇ ಧರ್ಮ ನಂಬಿರ್ತಕ್ಕಂಥ ಪ್ರಜೆಗಳನ್ನ, ನಮ್ಮದೇ ದೇಶದ ವಲಸೆ ಹೋಗಿರ್ತಕ್ಕಂಥ ಪ್ರಜೆಗಳು, ನಮ್ಮದೇ ದೇಶದ ಸೈನ್ಯವನ್ನು ಬಿಟ್ಟು ಸಾಯಿಸೋದು ಎಷ್ಟರ ಮಟ್ಟಿಗೆ ನ್ಯಾಯ? ಇದು ನಮ್ಮ ಮುಂದೆ ಉಳಿತಕ್ಕಂಥ ಮೊದಲನೇ ಪ್ರಶ್ನೆ, ಮಧ್ಯದ ಪ್ರಶ್ನೆ, ಕೊನೆ ಪ್ರಶ್ನೆ. ಎಷ್ಟರ ಮಟ್ಟಿಗೆ ಸರಿ ಅಂತಂದಾಗ ಈತ ಮಾಡಿ ತಪ್ಪು. ಅದೇನಾಗುತ್ತೆ, ಆತನ ಬಟ್ಟಲ್ಲಿ ಹೊಡೆಯೋದು ನೋಡಿದ್ದೀವಿ ನಾವು ಸೋಷಿಯಲ್ ಮೀಡ್ಯಾದಲ್ಲಿ. ಇವತ್ತು ಸಿಗುತ್ತೆ. ಇದನ್ನು ನೋಡಬೇಕು ಅಂತಂದರೆ ಸೋಷಿಯಲ್ ಮೀಡಿಯಾ ಗೂಗಲ್ ಸರ್ಚಲ್ಲಿ ಹೋಗಿ ರಾಜೀವ್ ಗಾಂಧಿನ ಶ್ರೀಲಂಕಾದಲ್ಲಿ ಸೈನಿಕ ಗನ್ನಲ್ಲಿ ಹೊಡೆದಿದ್ದನ್ನು ತೋರಿಸಿ ವೀಡಿಯೋ ಅಂತ ಹಾಕಿ ಅಂತಂದರೆ ಹಾಕ್ತಾರವ್ರು, ನೋಡ್ಬೋದು ನಾವು. ಇದು ತಪ್ಪಿದು. ಇದಾದ ನಂತರ ಏನಾಗುತ್ತೆ, ಶ್ರೀಪೆರಂಬದೂರು ಅಂತ ಅಂದ್ಬಿಟ್ಟು ಎಲೆಕ್ಷನ್ನಲ್ಲಿ ಕ್ಯಾನ್ವಾಸ್ಗೆ ಹೋಗಿರ್ತಾರೆ ರಾಜೀವ್ ಗಾಂಧಿ. ಅಲ್ಲಿ ತಮಿಳ್ ಟೈಗರ್ಸ್ ಏನು ಮಾಡ್ತಾರೆ, ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ. ಆತ್ಮಾಹುತಿ ದಳ ಯಾರೋ ಹೆಂಗಸು ಸೊಂಟ ಕಟ್ಕೊಂಡಿರ್ತಾಳೆ ಬಾಂಬನ್ನ, ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾಳೆ, ಛಿದ್ರಾಗಿ ಹೋಗ್ತಾರೆ. ಅದನ್ನು ಡೆಲ್ಲಿನಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ನಾವು ಮನೆಗೆ ಹೋಗಿದ್ವಿ, ರಾಜೀವ್ ಗಾಂಧಿ ಮನೆಗೆ ಹೋಗಿದ್ವಿ, ಅಲ್ಲಿ ನೋಡಿದ್ವಿ. ಏನು ಅಂದರೆ ಅವತ್ತು ಹಾಕ್ಕೊಂಡಿದ್ದು ಡ್ರೆಸ್ಸು, ಅವತ್ತು ಹಾಕ್ಕೊಂಡಿದ್ದು ಶೂ, ಅವತ್ತು ಹಾಕ್ಕೊಂಡಿದ್ದು ಇನ್ನೇನೇನೋ ಇದೆ, ಎಲ್ಲ ಛಿದ್ರವಾಗಿದೆ. ಅದನ್ನೆಲ್ಲ ಹಾಗೆ ಛಿದ್ರವಾಗಿ ಡಿಸ್ಪ್ಲೇ ಮಾಡಿದ್ದಾರೆ. ಇದೇನು ಅಂದರೆ ಉದ್ರೇಕ ಬರುತ್ತಾರೆ. ಆಳವಾಗಿ ವಿಶ್ಲೇಷಣೆ ಮಾಡಿದರೆ ಯಾರು ತಪ್ಪಿದೆ ಅಂತಂದರೆ ನಮ್ಮ ದೇಶವನ್ನು ಆಳ್ತಕ್ಕಂಥವ್ರದ್ದೇ ತಪ್ಪಿದೆ. ಹೀಗೆ ತಪ್ಪುಗಳನ್ನ ಹುಡುಕೋದು, ತಪ್ಪುಗಳ ಮೇಲೆ ಅಪ್ರಬುದ್ಧ ರಾಜಕಾರಣಿಗಳು ಇವರು. ಕಾಂಗ್ರೆಸ್ಗೆ ಏನೂ ಇಲ್ಲ, ಸುಮ್ಮನೆ ಸ್ವಾತಂತ್ರ್ಯ ಬಂತು ಅಂತ ಹೇಳ್ತಾರೆ. ಸ್ವಾತಂತ್ರ್ಯ ತಂದುಕೊಟ್ಟು ಬ್ರಿಟಿಷರು ಅವರಾಗೆ ಸ್ವಾತಂತ್ರ್ಯ ಕೊಟ್ಟಿದ್ದು, ಊಟ ಹಾಕೋಕ್ಕಾಗಲಿಲ್ಲ, ಬಿಟ್ಟಿದ್ರು. ಇದನ್ನು ಮರೆ ಮಾಚಿಬಿಟ್ರು. ಹುಚ್ಚು ಮುಂಡೆ ಮೊದಲು ಉಂಡವನೇ ಜಾಣ ಅಂತ ಹಗಲೆಲ್ಲ ಹೇಳ್ತಿರ್ತೀನಿ. ಈ ಥರ ಮಾಡ್ಕೊಂಡು 65 ವರ್ಷ ನಮ್ಮನ್ನು ರೂಲ್ ಮಾಡಿದ್ದಾರೆ. ಪಾಪದ ಕೂಡ ಏನಾದ್ರು ಜಾಸ್ತಿ ಹೊರಬೇಕು ಅಂದರೆ ಇವರೇ ಹೊರಬೇಕು. ದೇಶ ದ್ರೋಹದ ಏನಾದ್ರು ಮೇಲೆ ಕೇಸ್ ಹಾಕ್ಬಿಟ್ಟು ಏನಾದ್ರು ಇದು ಮಾಡಬೇಕು ಅಂತ ಮಾಡಬೇಕು. ಯಾಕೆ ಇಂದಿರಾ ಗಾಂಧಿ ಕೊಲೆ ಆಗಿರೋದು ಅದೇ ಥರ, ಪ್ರಧಾನಮಂತ್ರಿಯಾಗಿ ಕೊಲೆ ಮಾಡಿರೋದು, ಮತ್ತು ರಾಜೀವ್ ಗಾಂಧಿ ಕೊಲೆ ಆಗಿರೋದು ಅದೇ ಥರ. ಹುತಾತ್ಮರಾದರು ಅಂತ ಹೇಳೋದು ತಪ್ಪಾಗತ್ತೆ. ಇವರು ದೇಶಕ್ಕೋಸ್ಕರ ಸತ್ತೋರಲ್ಲ, ಮಾಡಿದ್ದುಣ್ಣೋ ಮಾರಾಯ ಅಂತ ಅಂದ್ಬಿಟ್ಟು ನಾವು ಕನ್ನಡದಲ್ಲಿ ಗಾದೆ ಇದೆ. ಏನಂದರೆ, ಏನು ಮಾವಿನ ಮರ ಹಾಕಿದ್ರೆ ಮಾವಿನ ಹಣ್ಣು ತಿಂತೀವಿ, ಬೇವಿನ ಮರ ಹಾಕಿದ್ರೆ ಬೇವಿನ ಹಣ್ಣು ತಿಂತೀವಿ. ಒಳ್ಳೆ ಕೆಲಸ ಮಾಡಿದ್ರೆ ಹೊಗಳ್ತಾರೆ, ಕೆಟ್ಟ ಕೆಲಸ ಮಾಡಿದ್ರೆ ಈ ಥರ ಕೊಲೆ ಆಗ್ತಾರೆ ಅನ್ನೋದು ನಿಶ್ಚಯಕ್ಕೆ ಬರ್ಬೋದು. ಈ ಥರ ಮಾಡ್ತಾ ಬಂದಾಗ ನೋಡಿ, ವೀರಭೂಮಿ ರಾಜೀವ್ ಗಾಂಧಿ ಸತ್ತೋಗ್ತಾರೆ. ಡೆಲ್ಲಿನಲ್ಲಿ ಆತನಿಗೂ ಒಂದು ಸಮಾಧಿ ಮಾಡ್ತಾರೆ. ಅದನ್ನು ವೀರಭೂಮಿ ಅಂತ ಕರೆದ್ರು. ಅದು ಯಾಕೆ ವೀರ ಕರೆದ್ರು, ಅದೇನು ವೀರತನ ಇತ್ತು ಗೊತ್ತಿಲ್ಲ ನನಗೆ. ಏನದು ವೀರಭೂಮಿ ಕರೆದಿದ್ದು ಸರ್ವತಾ ಸಮ್ಮತ ಅಲ್ಲ, ಸೂಕ್ತನೂ ಅಲ್ಲ. ಯಾಕೆ ಹೊಡೆದಾಡ್ಕೊಂಡು ಮಾಡೋ ಅಂಥ ಕೆಲಸ ಏನೂ ಮಾಡಿಲ್ಲ ಆತ. ಇನ್ನು ಇಂದಿರಾ ಗಾಂಧಿ ಕೊಡ್ಬೋದು ವೀರಭೂಮಿ ಅಂತ. ಯಾಕೆಂದರೆ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ಲು, ಈಸ್ಟ್ ಪಾಕಿಸ್ತಾನ ಬೇರೆ ಆಯಿತು, ಬಾಂಗ್ಲಾದೇಶ ಮಾಡೋದು ಸ್ವತಂತ್ರ ದೇಶ ಆಯಿತು. ಆಕೆಗೆ ಮಾಡಿದ್ದನ್ನು ವೀರಭೂಮಿ ಅಂತ ಕೊಡ್ಬೋದೇನೋ, ಶಕ್ತಿ ಸ್ಥಳ ಅಂತ ಕರೆದ್ಬಿಟ್ರು. ಹೀಗೆ ಜವಾಹರ್ಲಾಲ್ ನೆಹರುಗೆ ಶಾಂತಿವನ, ಇಂದಿರಾ ಗಾಂಧಿಗೆ ಶಕ್ತಿ ಸ್ಥಳ, ರಾಜೀವ್ ಗಾಂಧಿಗೆ ವೀರಭೂಮಿ. ಇದಾದ ನಂತರ ಬನ್ನಿ, ಇದೇ ಕಾಂಗ್ರೆಸ್ಸಿನಿಂದ ನರಸಿಂಹರಾವ್ ಪ್ರಧಾನಮಂತ್ರಿ ಆಗ್ತಾರೆ. ನರಸಿಂಹರಾವ್ ಸತ್ತು ಹೋಗ್ತಾರೆ. ಅವ್ರಿಗೂ ಕೊಡ್ಬೋದಿತ್ತಲ್ಲ ಭೂಮಿನೇ, ಜಾಗ, ಸಮಾಧಿ ಮಾಡಿ. ಡೆಲ್ಲಿ ಕೊಡೋದಿಲ್ಲ ರೀ ಕಾಂಗ್ರೆಸ್ನವರು. ಏನು ಅಂದರೆ ರಿಮೋಟ್ ಕಂಟ್ರೋಲ್ ಇರುತ್ತೆ ಅವಾಗ, ಜಾಸ್ತಿ ಪವರ್. ಆತನೆಲ್ಲೋ ಆಂಧ್ರ ಪ್ರದೇಶದಲ್ಲಿ ಯಾವುದೋ ಮೂಲೆಯಲ್ಲಿ ಸಮಾಧಿ ಮಾಡ್ತಾರೆ. ಬನ್ನಿ, ಇದೆಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ವಿಷಯ ಅಂತಂದರೆ, ಮೊರಾರ್ಜಿ ದೇಸಾಯಿ ಅವರು 75ನೇ ಇಸ್ವಿನಲ್ಲಿ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಇರ್ತಾರೆ. ಕೋರ್ಟಿನ ಆದೇಶಗಳನ್ನ ಧಿಕ್ಕರಿಸಿ, ಪ್ರಜಾಪ್ರಭುತ್ವವನ್ನು ಧಿಕ್ಕರಿಸಿ, ಪ್ರಜೆಗಳನ್ನ ಧಿಕ್ಕರಿಸಿ, ಸಾವಿರಾರು ಜನಗಳನ್ನ ಕೊಲೆ ಮಾಡಿ, ಲಕ್ಷಾಂತರ ಜನ ಜೈಲಿಗೆ ಹಾಕಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ಇದು ಮಾಡ್ತಾರೆ. ಆಕೆಯನ್ನು ಸಮಾಧಿ ಮಾಡಿದ್ದಕ್ಕೆ ಜಾಗಕ್ಕೆ ಶಕ್ತಿ ಸ್ಥಳ ಅಂತ ಹೆಸರಿಡ್ತಾರೆ. ಇದಾದ ನಂತರ 77ರಲ್ಲಿ ಪ್ರಪ್ರಥಮ ಕಾಂಗ್ರೆಸ್ಸೇತರ ಸರ್ಕಾರ ಬರುತ್ತೆ. 47ರಿಂದ 77, 78, ಹೆಚ್ಚು ಕಡಿಮೆ 50 ವರ್ಷಗಳ ನಂತರ ಕಾಂಗ್ರೆಸ್ಸೇತರ ಸರ್ಕಾರ ಬರುತ್ತೆ. ಆವಾಗ ಮೊರಾರ್ಜಿ ದೇಸಾಯಿ ಪ್ರಧಾನಮಂತ್ರಿ ಆಗಿರ್ತಾರೆ. ಆತನು ಸತ್ತು ಹೋಗ್ತಾರೆ. ಆತ ಸತ್ತು ಹೋದಾಗ ಡೆಲ್ಲಿನ ಜಾಗ ಕೊಡೋದಲ್ಲಿ ಪ್ರಧಾನಮಂತ್ರಿಯಾಗಿ ಸತ್ತೋದವರು ಈ ಕಾಂಗ್ರೆಸ್ ನೆಕ್ಸ್ಟ್ ಅಧಿಕಾರಕ್ಕೆ ಬಂದುಬಿಟ್ಟಿರುತ್ತೆ, ಇಂದಿರಾ ಗಾಂಧಿ ಬಂದುಬಿಟ್ಟಿರ್ತಾರೆ. ಆ ಪ್ರಧಾನಮಂತ್ರಿಗೆ ಸಮಾಧಿಗೆ ಜಾಗ ಕೊಡೋದಿಲ್ಲ ಇವರು. ಎಲ್ಲ ಸಮಾಧಿ ಮಾಡ್ತಾರೆ ಗೊತ್ತಾ ಅವ್ರನ್ನ? ಅಹಮದಾಬಾದಲ್ಲಿ ಸಾಬರಮತಿ ಆಶ್ರಮ ಇದೆ. ಸಾಬರಮತಿ ಆಶ್ರಮದಲ್ಲಿ ಒಂದು ಕಡೆ ನೀರು ಹರಿಯುತ್ತೆ, ದೊಡ್ಡ ಮೋರಿ ಅಂತ ಹೇಳ್ಬೋದು ಅದು. ಅಲ್ಲಿ ಪಕ್ಕದಲ್ಲಿ ಒಂದು 20 ಗುಂಟೆ ಜಾಗದಲ್ಲಿ
ಮೊರಾರ್ಜಿ ದೇಸಾಯಿ ಸಮಾಧಿ ಮಾಡಿದ್ದಾರೆ. ಅಲ್ಲಿ ಹೋಗಿ ನೋಡ್ಕೊಂಬಂದಿದ್ದೀನಿ. ಗೂಗಲಲ್ಲಿ ಉದಿನಾರಾಯಣ ಫೋಟೋ ಮೊರಾರ್ಜಿ ದೇಸಾಯಿ ಕೊಡ್ತಾರೆ. ಒಂದು 2-3 ದಿವಸ ಆಗುತ್ತೆ ಹುಡುಕ ಹಾಕೋದ್ರಲ್ಲಿ ಫಸ್ಟ್ ಪೇಷನ್ಸ್ ಇರಬೇಕು ಅಷ್ಟೇ ನೋಡೋದಕ್ಕೆ. ಹೀಗೆ ಕಾಂಗ್ರೆಸ್ನವ್ರು ಏನು ಅಂತಂದರೆ ಮೋಜು ಮಸ್ತಿಗಾಗಿ ಅಧಿಕಾರ ಅವ್ರಿಗೆ ಬೇಕು, ದುಡ್ಡು ಅವ್ರಿಗೆ ಬೇಕು ಅಂತ ಅಂದ್ಬಿಟ್ಟು ಮಾಡಿದ್ದಾರೆ ಹೊರತು ದೇಶಕ್ಕೋಸ್ಕರ ಅವ್ರು ಏನೂ ತ್ಯಾಗ ಮಾಡಿಲ್ಲ, ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿಲ್ಲ, ದೇಶಕ್ಕೋಸ್ಕರ ಬಲಿದಾನ ಕೊಟ್ಟಿಲ್ಲ. ದೇಶಕ್ಕೋದಿಂದ ಬೇಕಾದಷ್ಟು ಲಾಭ ಪಡ್ಕೊಂಡಿದ್ದಾರೆ, ನೆಮ್ಮದಿ ಜೀವನ ಕಂಡುಕೊಂಡಿದ್ದಾರೆ, ವಂಶ ಪರಂಪರೆಗೆ ಆಡಳಿತ ಮಾಡಬೇಕು, ಅದಕ್ಕೆ ಸೂಕ್ತವಾದ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಲ್ಲರೂ ಈ ನಿರ್ಧಾರಕ್ಕೆ ಬರ್ತೀರಾ? ಇವುಗಳ ಬಗ್ಗೆ ವಿಶ್ಲೇಷಣೆ ಮಾಡಿ. ಏನಾದ್ರು ನಾವು ತಪ್ಪು ಮಾತಾಡಿದರೆ ವರ್ಡಿಂಗ್ಸ್ಗಳಲ್ಲಿ ವ್ಯತ್ಯಾಸ ಇರ್ಬೋದು, ಬಟ್ ವಿಚಾರಗಳಲ್ಲಿ ವ್ಯತ್ಯಾಸ ಇಲ್ಲ ಅಂಥೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.